गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि गणनायकाय गणदैवताय गणाध्यक्षाय धीमहि. ಗೆಳೆಯ ಸಮಂತ್ ಕುಮಾರ್ ವೃತ್ತಿಯಲ್ಲಿ ಬೇರೆ ಬೇರೆ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದರು. ಪ್ರವೃತ್ತಿಯಲ್ಲಿ ಕವಿ ಲೇಖಕನಾಗಿ ಈ ಕವನ ಸಂಕಲನವನ್ನು ತಂದಿದ್ದಾರೆ. ಕನಸು ಕೆನ್ನೆಯ ಮೇಲೆ. ಯೌವನದಲ್ಲಿದ್ದಾಗ ಹೆಚ್ಚು ಕನಸುಗಳು ಕೆನ್ನೆ ಮೇಲೆ ಬೀಳೋದು ಸಹಜನೇ, ಅದನ್ನು ಹಿಡಿದಿಡೋದು ಕಷ್ಟನೇ. ಆ ಥರದ ರೀತಿಯಲ್ಲಿ ಈ ಕವಿತೆಗಳನ್ನು, ಕೆಲವು ಕವಿತೆಗಳನ್ನು ಭಾಳ ಚಿಕ್ಕ ವಯಸ್ಸಿನಲ್ಲೇ ಒಂದು ಗಟ್ಟಿ ರೂಪದಲ್ಲಿ ಒಂದು ವಿಶೇಷವಾದಂಥ ತೆನೆಯಲ್ಲಿ ತೆರೆದಿಟ್ಟಿರುವಂಥದ್ದನ್ನು ನಾವು ಗಮನಿಸೋದಕ್ಕೆ ಸಾಧ್ಯತೆ ಆಗುತ್ತೆ. ಇಲ್ಲಿ ನನ್ನ ಮಾನಸ ಗುರುಗಳು ಕವಿತಾ ಕೃಷ್ಣ ಅವರು ಮುನ್ನುಡಿಯನ್ನು ಭಾಳ ಅದ್ಭುತವಾಗಿ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಬೆನ್ನುಡಿಯನ್ನು ಕವಿತಾ ರೈ ಅವರು ಬರೆದಿದ್ದಾರೆ. ಸಮಂತ್ ಕುಮಾರ್ ಅವರು ಕನಸು ಕೆನ್ನೆಯ ಮೇಲೆ ಎನ್ನುವಂಥ ಕವನ ಸಂಕಲನದಲ್ಲಿ 61 ಕವನಗಳನ್ನು ತೆರೆದಿಟ್ಟಿದ್ದಾರೆ. ಭಾಳ ಸೂಕ್ಷ್ಮವಾಗಿ ಅವು ಇವತ್ತಿಗೂ ಸಹ ಮನಮಿಡಿಯುವಂಥ ಕವನಗಳೇ ಆಗಿರುವಂಥದ್ದು ಅಂತ. ಅಂದರೆ ವೀರಗೀತೆಯಿಂದ, ಸ್ವಾತಂತ್ರ್ಯ ಗೀತೆಯಿಂದ ಪ್ರಾರಂಭ ಮಾಡ್ತಾರೆ ಅವರು. ಹೇಗೆ ಇವತ್ತು ಸ್ವಾತಂತ್ರ್ಯ ಬಂದಿದೆ, ಅದು ಎಷ್ಟು ಮುಖ್ಯ, ಅದು ಎಷ್ಟನ್ನು ನಾವು ಪಡ್ಕೊಂಡಿದ್ದೀವಿ ಅನ್ನುವಂಥದ್ದು ಭಾಷಾ ಪ್ರೇಮ ಇರ್ಬೋದು, ದೇಶ ಪ್ರೇಮ ಇರ್ಬೋದು, ಪ್ರಕೃತಿ ಪ್ರೇಮ ಇರ್ಬೋದು, ವಾತ್ಸಲ್ಯ ಪ್ರೇಮ ಇರ್ಬೋದು, ಮತ್ತು ಹೆಂಡತಿಯ ಮೇಲಿನ ಪ್ರೇಮ ಇರ್ಬೋದು, ತಾಯಿ ಮೇಲಿನ ಪ್ರೇಮ ಇರ್ಬೋದು. ಈ ಥರದ್ದೆಲ್ಲವೂ ಸಹ ಕವಿತೆಗಳಿಗೆ ವಸ್ತುವಾಗುತ್ತೆ. ಯಾವುದೇ ಒಂದು ವಸ್ತು ಮನಸ್ಸಿಗೆ ಬಂದಾಗಲೇ ಅದರಲ್ಲಿ ನಮಗೆ ಬೇಕಾದಂಥ ರೀತಿಯಲ್ಲಿ ಉದ್ಭವಿಸುವಂಥದ್ದೇ ಕವಿತೆ ಆಗಿರ್ಬೋದು, ಕವನ ಆಗಿರ್ಬೋದು. ಒಂದೇ ರೀತಿಯಲ್ಲ, ನಾನಾ ರೀತಿಯಲ್ಲಿ ಇರುವಂಥದ್ದು. ಆ ಥರದ ರೀತಿಯಲ್ಲಿ ಕವಿತೆಯನ್ನು ತಂದಿದ್ದಾರೆ. ಬೇಂದ್ರೆಯನ್ನು ನೆನಪಿಸುವಂತಹ ಕವಿತೆಗಳನ್ನು ನಾವು ಕಾಣೋಕ್ಕೆ ಸಾಧ್ಯತೆ ಆಗುತ್ತೆ. ಕುವೆಂಪು ಅವರನ್ನು ನೆನಪಿಸುವಂಥ ಕವಿತೆಗಳನ್ನು ಕಾಣೋದಕ್ಕೆ ಸಾಧ್ಯತೆ ಆಗುತ್ತೆ. ಯುಗಾದಿ ಎನ್ನುವಂಥ ಒಂದು ಕವಿತೆಯನ್ನು ಬರೀತಾರೆ, ಕವನವನ್ನು. ಮಾಮರ ಚಿಗುರಿ ಕೋಗಿಲೆ ಉಲಿದರೆ ಯುಗಾದಿ ಅಲ್ಲವೇ ಅಲ್ಲ ಅಂತಾರೆ. ನೋಡಿ, ಅವರ ಒಡನಾಟದಿಂದ ಬಂದಂಥ ಕವಿತೆ. ಮಾಮರ ಚಿಗುರಿ ಕೋಗಿಲೆ ಉಲಿದರೆ ಯುಗಾದಿ ಅಲ್ಲವೇ ಅಲ್ಲ, ಮನಗಳು ಚಿಗುರಿ ನಲ್ಲೆಯು ಹುಲಿದರೆ ಅನುದಿನ ಯುಗಾದಿ ಅಲ್ಲ. ನೋಡಿ, ಎಷ್ಟು ಜನ ಒಳ್ಳೆ ಮಾತನ್ನು, ಅದ್ಭುತವಾದಂಥ ಮಾತನ್ನು ಹೇಳಿ 2 ಸಾಲಲ್ಲಿ ಹಿಡಿದಿಟ್ಟಿದ್ದಾರೆ ಅಂದರೆ ಹರ್ಷು ಸರ್ ನಲ್ಲೆ. ಮನೆಗಳು ಅಂದರೆ ಮನಗಳು ಚಿಗುರಿ ನಲ್ಲೆಯು ಉಲಿದರೆ ಅನುದಿನ ಯುಗಾದಿ ಅಲ್ಲ. ಅಂದರೆ ಮನಸ್ಸಿನ ಅಂದರೆ ಮನಸ್ಸಿನ ನಲ್ಲೆ ಅವಳು ಬಹಳ ಸಂತೋಷವಾಗಿದ್ದರೆ ನಾವು ಎಲ್ಲೆಲ್ಲೂ ಚೆನ್ನಾಗಿರೋಕ್ಕೆ ಸಾಧ್ಯ. ಮನದಲ್ಲಿ ಚೆನ್ನಾಗಿಲ್ಲ ಅಂದರೆ ನಾವೆಲ್ಲೂ ಚೆನ್ನಾಗಿರೋಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥ ಮಾತು ಸರ್. ಅದಕ್ಕೆ ಮನೆ ಒಡತಿ ಭಾಳ ಅದ್ಭುತವಾದಂಥ ರೀತಿಯಲ್ಲಿ ನಮಗೆ ಸಲಹೆಯನ್ನು ಕೊಡೋದನ್ನು, ಸಹಕಾರವನ್ನು ಕೊಡೋದನ್ನು, ಈ ಥರ ಇದ್ದಾಗ ನಮಗೆ ಎಲ್ಲೆಲ್ಲೂ ಯುಗಾದಿ ಇದ್ದೇ ಇರುತ್ತೆ. ಪ್ರತಿದಿನ ಯುಗಾದಿಯನ್ನು ನಾವು ಕಾಣ್ಬೋದಕ್ಕೆ ಸಾಧ್ಯತೆ ಆಗುತ್ತೆ ಅಂತ. ಅಂದರೆ ಜಾನಪದರು ಎಂಥ ರೀತಿಯಲ್ಲಿ ತೆರೆದಿಟ್ಟುವಂಥ ರೀತಿಯಲ್ಲಿ ನಾವು ಕಾಣ್ಬೋದು. ಅಂದರೆ ನಮ್ಮ ಈ ಕನ್ನಡ ಸಾಹಿತ್ಯಕ್ಕೆ 2000 ವರ್ಷಗಳ ಇತಿಹಾಸವನ್ನು ನಾವು ಕಾಣೋದಕ್ಕೆ ಸಾಧ್ಯತೆ ಆಗುತ್ತೆ. ಕವಿತಾ ಮಾರ್ಗದಿಂದ ಹಿಡಿದು ಪದನರಿದು ನುಡಿಯಲ್ಲ, ನುಡಿದಿದ್ದನ್ನು ಅರಿದು ಮಾಳ್ಪರು ಕುರಿತೋದನೆ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಈ ನಾಡವರ್ಗ ಜನಗಳಂತ ಹೇಳ್ತಾರೆ. ಅಂದರೆ ಜನಪದರನ್ನು ನಾವು ಕಾಣ್ತೀವಿ. ಅವರು ಎಂತಹ ರೀತಿಯಲ್ಲಿ ಅನುಭವದ ನುಡಿಗಳನ್ನು ತೆರೆದಿಟ್ಟರು. ವಚನಕಾರರು ಅನುಭವದ ನುಡಿಗಳನ್ನು ತೆರೆದಿಟ್ಟರು. ಎಂತ ಅಂದರೆ ಮೂಡಲ್ ಕುಣಗಲ್ ಕೇರೆ ನೋಡೋಕೊಂದು ಇವಾಗ ಮೂಡಿ ಬರ್ತಾನೆ ಚಂದಿರಾಮ, ತಾನಂದನೋ ಮೂಡಿ ಬರ್ತಾನೆ ಚಂದಿರಾಮ ಅಂತ ಹೇಳೋದು. ಇನ್ನೊಂದ್ಸರಿ ಹೇಳ್ತಾರೆ ಜನಪದರು, ನೀರಿಗೋಗೋ ಹೆಣ್ಣೆ ನಾನು ಬರ್ತೀನಿ ಕಣೆ, ನಿನ್ನಾಣೆ ಕೊಣದಾಣೆ ನಾನು ಬರ್ತೀನಿ ಕಣೆ. ಎಂಥ ರೀತಿಯಾದಂಥ ಸೊಗಡಿನ ಇದನ್ನು ಕಾಣ್ತೀವಿ. ಅಂತಹ ಸೊಗಡು ನಮ್ಮಲ್ಲಿ ಇವತ್ತಿದೆ. ಜನಪದ ಸಾಹಿತ್ಯದಿಂದ ನಾವು ತೆಗೆದುಕೊಂಡಿದ್ದೀವಿ, ವಚನ ಸಾಹಿತ್ಯದಿಂದ ತೆಗೆದುಕೊಂಡಿದ್ದೀವಿ, ಕೀರ್ತನ ಸಾಹಿತ್ಯದಿಂದ ತೆಗೆದುಕೊಂಡಿದ್ದೀವಿ. ಅಂದರೆ ಇಷ್ಟು ವರ್ಷಗಳ ಇತಿಹಾಸ ಅನ್ನುವಂಥದ್ದನ್ನು ಕಾಣ್ತೀವಿ. ಆ ಥರದ ದಾಟಿಯನ್ನು ನಮ್ಮ ಸಮಂತ್ ಕುಮಾರ್ ಓದ್ಕೊಂಡಿದ್ದಾರೆ. ಅವರು ಕನ್ನಡ ಹೆಮ್ಮೆಯನ್ನು ಮಾಡ್ತಾ ಇದ್ದಾರೆ. ಇನ್ನೇನೋ ಮುಗಿಯುತ್ತೆ ನಮ್ಮ ಸಮಂತ್ ಕುಮಾರ್ ಅವರು. ಅಂದರೆ ಗುರುಗಳ ಆಶೀರ್ವಾದ ಬೇರೆ ಇದೆ, ಅವರುಗಳ
ಅಂದರೆ ಅವರ ಗರಡಿಯಲ್ಲಿ ಬೆಳೆದಂಥವ್ರು ಸಾಕಷ್ಟು ಕಾವ್ಯಮೀಮಾಂಸೆಯನ್ನು ಚೆನ್ನಾಗಿ ಓದ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಛಂದಸ್ಸಿನ ಗುಣಲಕ್ಷಣಗಳನ್ನು ಈ ಕವಿತೆಯಲ್ಲಿ ಕಾಣೋದಕ್ಕೆ ಸಾಧ್ಯತೆ ಆಗುತ್ತೆ. ಭಾಮಿನಿ ಷಟ್ಪದಿಯನ್ನು ತೆಗೆದಿಟ್ಟಿದ್ದಾರೆ. ಭಾಮಿನಿ ಷಟ್ಪದಿಯನ್ನು, ಅದು ಛಂದಸ್ಸಿನ ಒಂದು ಪ್ರಕಾರ. ಅದು ಇನ್ನೊಂದು ಅರ್ಥ ಕೋಪ ಉಳ್ಳವಳು ಅಂತ. ಆದರೆ ಕೋಪ ಮಾಡ್ಕೊಂಬಿಟ್ರೆ ಭಾಮಿನಿ ಬರೋದಿಲ್ಲ ಮತ್ತೆ. ಅದು ಕೋಪ ಮಾಡ್ಕೊಳ್ಳೋದಂಥ ರೀತಿಯಲ್ಲಿ ಆ ಕವಿತೆಯನ್ನು ರಚಿಸಬೇಕು ನಾವು ಅನ್ನೋದು. ಏಳೆ ಅನ್ನುವಂಥ ಈ ರೀತಿಯಲ್ಲಿ, ಆ ಕುಸುಮ, ಈ ಥರದ ರೀತಿಯಲ್ಲಿ ಗುರು ಲಘುಗಳನ್ನು ಇಟ್ಕೊಂಡು ಆ 3-4 ಮಾತುಗಳನ್ನು ಇಟ್ಟುಕೊಂಡು ಬರೆಯೋ ಸುಲಭ ಅಲ್ಲ. ಯಾಕೆಂದರೆ ಛಂದಸ್ಸಿನ ಗುಣಲಕ್ಷಣಗಳು ಬರೆಯೋದು ಆ ಥರದ ರೀತಿಯಲ್ಲಿ ಇವರು ಕವಿತೆಗಳನ್ನು ತೆರೆದಿಟ್ಟಿರುವಂಥದ್ದನ್ನು ನಾವು ಗಮನಿಸೋದಕ್ಕೆ ಸಾಧ್ಯತೆ ಆಗತ್ತೆ ಅನ್ನುವಂಥದ್ದು ಬಹಳ ಮುಖ್ಯ ಅಂತ. ಹಾಗೆ ಇನ್ನೊಂದು, ನಾವು ಎಷ್ಟು ಜನಪದ ಗೀತೆಗಳನ್ನು ನೆನೆಸ್ಕೋತಾ ಇರ್ತೀವಿ. ನೋಡವಳಂದಾವ ಮುತ್ತಿನ ಮಾಲೆ ಚಂದಾವ ಅಂತ. ಹಾಗೆ ಇವಳು ನನ್ನವಳಂದಾವ ನೋಡಿರಿ ಅಂತ ಕವಿತೆಯಲ್ಲಿ ತೆರೆದಿಟ್ಟಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯ ಅಂತ. ನನ್ನವಳ ಅಂದವ ಹೊಗಳಲು ಹೆನೆಗೆ ಎಲ್ಲಿಲ್ಲದ ಸೊಗಸು ಅಂತ. ಅಂದರೆ ಆ ಥರದ ರೀತಿಯಲ್ಲಿ ಆ ಥರದ ರೀತಿಯಲ್ಲಿ ನಮ್ಮ ಮನೆಯಲ್ಲಿರುವಂಥ ಆ ವಸ್ತುವನ್ನು, ಆ ಪ್ರೀತಿಯನ್ನು ಹೊಗಳಲು ಬಹಳ ಮುಖ್ಯ ಅನ್ನುವಂಥದ್ದನ್ನು ತೆರೆದಿಡ್ತಾರೆ. ಎದೆ ಸಿರಿ ನಡುವೆ ಗಪ್ಪನೆ ಕುಳಿತ, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ಎದೆ ಸಿರಿ ನಡುವೆ ಗಪ್ಪನೆ ಕುಳಿತ ದುಂಡಾದ ಚಿನ್ನದ ಪದಕ, ಎದೆ ಸಿರಿ ನಡುವೆ ಗಪ್ಪನೆ ಕುಳಿತ ದುಂಡಾದ ಚಿನ್ನದ ಪದಕ, ಕಷ್ಟದಿ ಸುಖದಿ ನನ್ನವಳು ಎಂದು ನನ್ನದೇ ಪ್ರಾಣ ಪದಕ. ಕಷ್ಟದಿ ಸುಖದಿ ನನ್ನವಳೆಂದು ನನ್ನದೇ ಪ್ರಾಣ ಪದಕ. ಕಷ್ಟ ಸುಖದಲ್ಲಿ ಎರಡೂ ಅವಳು ಭಾಗಿಯಾಗ್ತಾಳೆ, ಕೆಲವು ಸಂದರ್ಭದಲ್ಲಿ ಆ ಪದಕನೂ ಭಾಗಿಯಾಗ್ಬೋದು. ಹೌದಂತೀರಾ? ಅಂದರೆ ಯಾವ ಥರದ ರೀತಿಯಲ್ಲಿ ಎರಡು ಅರ್ಥಗಳನ್ನು, ಗೂಢಾರ್ಥಗಳನ್ನು ಕೊಟ್ಟಿರುವಂಥದ್ದನ್ನು ಕಾಣ್ತೀವಿ. ಆಮೇಲೆ ಗುರುವಿಗೆ ನಮಸ್ಕಾರವನ್ನು ಇದರಲ್ಲಿ ತೆರೆದಿಟ್ಟಿರುವಂಥದ್ದನ್ನು ನಾವು ನೆನೆಸ್ಕೋಬೋದು. ಅಂದರೆ ಹೆಂಡತಿಯ ಮಹತ್ವವನ್ನು ಸಹ ಮಡದಿಯ ಮಹತ್ವ ಅಂತ ಕೊಟ್ಟಿದ್ದಾರೆ. ಅಂದರೆ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಶಿಪಾಯಿ ಅನ್ನುವಂಥ KS ನರಸಿಂಹಸ್ವಾಮಿಯವರ ಕವಿತೆಯನ್ನು ನೆನಪಿಸಿಕೊಂಡು ಈ ಕವಿತೆಯನ್ನು ಬರೆದಿರ್ಬೋದು ಅನ್ನುವಂಥ ರೀತಿಯಲ್ಲಿ. ಹೆಂಡತಿ ಎಂದರೆ ಬಂಧನವಲ್ಲ, ಮದಿಸಿದ ಆನೆಗೆ ಅಂಕುಶವು ನೋಡಿ. ಹೆಂಡತಿ ಎಂದರೆ ಬಂಧನವಲ್ಲ, ಮದಿಸಿದ ಆನೆಗೆ ಅಂಕುಶವು, ಸಂಸಾರದಲ್ಲಿ ಎಲ್ಲರ ನೋವನ್ನು ಶಮನಗೊಳಿಸುವ ಔಷಧಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಅದ್ಭುತವಾದಂಥ ಮಾತು. ಏಕೆಂದರೆ ನಾವು ಇವತ್ತು ಆ ಥರದ ರೀತಿಯಲ್ಲಿ ಇವತ್ತು ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದೀವಿ ಅನ್ನೋದ್ರಿಗೆ ನಮ್ಮ ಶ್ರೀಮತಿಯವರು ಕಾರಣ. ಅಂದರೆ ಮನೇಲಿ ಆ ಥರದ ರೀತಿಯಲ್ಲಿ ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನುವಂಥ ರೀತಿಯಲ್ಲಿ. ಹಾಗೆ ಇನ್ನೊಂದು GP ರಾಜರತ್ನವರು ನೆನಪಿಸುವಂಥ ಒಂದು ಕವಿತೆಯನ್ನು ಇಲ್ಲಿ ಕಾಣಬಹುದು ನಾವು ಅಂತ. ಎಂಡ ಹೆಂಡತಿ ಕನ್ನಡ ಪದಗಳು ರತ್ನಂಗೆ ಪ್ರಾಣ, ಬುಂಡೆ ನೆತ್ತಿ ಕುಡಿದುಬಿಟ್ಟಂದರೆ ತಕ್ಕೋ ಪದಗಳ ಪ್ರಾಣ ಅನ್ನುವಂಥ ರೀತಿಯಲ್ಲಿ GP ರಾಜರತ್ನವರು ಬರೀತಾರೆ. ಹಾಗೆ ಇವರು ತಿಮ್ಮಿ ನಿನ್ನ ನೋಡ್ತಾ ಇದ್ರೆ ಕುಡ್ದಂಗೆ ಹಂಡೆ ಹೆಂಡ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ತಿಮ್ಮಿ ನಿನ್ನ ನೋಡ್ತಾ ಇದ್ರೆ ಕುಡ್ದಂಗೆ ಹಂಡೆ ಹೆಂಡ, 3 ಕಣ್ಣು ಮುಚ್ಚಿಡ್ತಾನೆ ಪಾರ್ವತಮ್ಮನ ಗಂಡ. ನೋಡಿ, 3 ಕಣ್ಣು ಮುಚ್ಚಿಡ್ತಾನೆ ಪಾರ್ವತಮ್ಮನ ಗಂಡ. ಅಂದರೆ ಯಾವ ಥರದ ರೀತಿಯಲ್ಲಿ ಅಂದರೆ ನಮ್ಮ ರತ್ನ ಅವರ ಒಂದು ಆ ಶೈಲಿಯನ್ನು ತೆಗೆದುಕೊಂಡು ಇವರು ಆ ರಚನೆಯನ್ನು ಮಾಡಿರ್ಬೋದು ಅನ್ನುವಂಥ ರೀತಿಯಲ್ಲಿ ಆಗಿದೆ. ಮತ್ತು ಇವತ್ತು ಕನ್ನಡ ಎಲ್ಲಿಗೆ ಸಾಗ್ತಾ ಇದೆ ಎನ್ನುವಂಥ ರೀತಿಯಲ್ಲಿ ಕನ್ನಡದಲ್ಲಿ ಅಂದರೆ ಎತ್ತ ಸಾಗುತ್ತಿದೆ ಕನ್ನಡ ಅನ್ನುವಂಥ ಶೀರ್ಷಿಕೆಯಲ್ಲಿ ಬರೀತಾರೆ. ಅಂದರೆ ನೋಡಿ, ಕನ್ನಡ ಪರ ಹೋರಾಟ ನವೆಂಬರ್ನಲ್ಲಿ, ಕನ್ನಡದ ಹುಡುಕಾಟ ಕನ್ನಡಕದಲ್ಲಿ. ನೋಡಿ, ಕನ್ನಡ ಪರ ಹೋರಾಟ ನವೆಂಬರ್ನಲ್ಲಿ, ಕನ್ನಡದ ಹುಡುಕಾಟ ಕನ್ನಡಕದಲ್ಲಿ. ಆದಿ ಬೀದಿಯಲ್ಲೆಲ್ಲ ಭಾಷಣದ ಡೌಲು, ಈ ಲಲನೆಯರ ನೃತ್ಯಕ್ಕೆ ಮುದುಕರ ಸಾಲು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅಂದರೆ ಲಲನೆಯರ ನೃತ್ಯಕ್ಕೆ ಮುದುಕರ ಸಾಲು ಅಂತ. ಅಂದರೆ ಕನ್ನಡ ಎಲ್ಲಿಗೋಗಿದೆ ಅನ್ನುವಂಥ ರೀತಿಯಲ್ಲಿ ಅದನ್ನು ನಾವು ಕಾಣೋದಕ್ಕೆ ಸಾಧ್ಯತೆ ಆಗುತ್ತೆ. ಆಮೇಲೆ ಯಶೋಧರ ಚರಿತ್ರೆ ಅಂದರೆ ಜನನ ಯಶೋಧರ ಚರಿತ್ರೆಯನ್ನು ಇಡೀ ಕಾವ್ಯವನ್ನು, ಅದು 110 ಪುಟಗಳಿದೆ, ಪದ್ಯ ಮತ್ತು ಗದ್ಯಗಳ ಮಿಶ್ರಣ. ಅದನ್ನು ಇವರು 1-2 ಪುಟಗಳಲ್ಲಿ ತೆರೆದಿಟ್ಟಿರುವಂಥದ್ದನ್ನು, ಛಂದಸ್ಸು ಭೋಗ ಷಟ್ಪದಿಯಲ್ಲಿ ತೆರೆದಿಟ್ಟಿರುವುದನ್ನು ನಾವು ಗಮನಿಸೋದಕ್ಕೆ ಸಾಧ್ಯತೆ ಆಗುತ್ತೆ. ನಮ್ಮ ಗುರುಗಳಾದಂಥ ಕವಿತಾ ಕೃಷ್ಣವರ ಮಾತು ಯಾವ ಥರದಲ್ಲಿದೆ ಅನ್ನುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದನ್ನು ಕಾಣ್ತೀವಿ. ಆಮೇಲೆ ಇನ್ನೊಂದು ಭಾಮಿನಿ ಷಟ್ಪದಿಯಲ್ಲಿ ಹೊಸ ವರ್ಷ ಅಂತ ಬರೀತಾರೆ. ಅದನ್ನು ಹೊಸತು ವರ್ಷವು ಹೊಸತು ಹರುಷವು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ 3-4 ಮಾತ್ರೆಗಳನ್ನು ಒಳಗೊಂಡಂಥ ರೀತಿಯಲ್ಲಿ ಈ ಕವಿತೆಯನ್ನು ರಚಿಸಿದ್ದಾರೆ. 3-4 ಇಟ್ಕೊಂಡು ಈ ಕವಿತೆಯನ್ನು ರಚಿಸಿರುವಂಥದ್ದನ್ನು ನಾವು ಗಮನಿಸೋದಕ್ಕೆ ಸಾಧ್ಯತೆ ಇದೆ. ಈ ಥರದ ರೀತಿಯಲ್ಲಿ ನನ್ನಲ್ಲಿಯರ ಸಲ್ಲಾಪ, ಬಹಳಷ್ಟು ತಾಯಿಯ ಬಗ್ಗೆ ಬರೆದಿರುವಂಥ ಕವಿತೆಗಳನ್ನು ನೋಡ್ತೀವಿ. ಹಾಗೆ ನಿನ್ನ ಬಾಳಿಗೆ ಶಿಲ್ಪಿಯು ನೀನೇ ಅನ್ನುವಂಥ ಒಂದು ಅದ್ಭುತವಾದಂಥ ಒಂದು ಕವಿತೆಯನ್ನು ಸಹ ರಚಿಸಿದ್ದಾರೆ. ತೋರಿಕೆ ಜಗದಲ್ಲಿ ತಾಳಿಕೆ ಇರಲಿ, ತಾಳ್ಮೆಯ ಬಾಳುವೆಗೆ ಮುನ್ನುಡಿ.
ತಾಳ್ಮೆಯೇ ಬಾಳ್ವೆಗೆ ಮುನ್ನುಡಿಯೋ, ಸೋಲುಗಳೆಷ್ಟೇ ಬರಲಿ ಬಿಡೋ, ಗೆಲುವಿಗೆ ಅವುಗಳೇ ಕನ್ನಡಿ. ಎಂಥ ಅದ್ಭುತವಾದ ಮಾತು. ನಾನು ಸಾಕಷ್ಟು ಸರಿ ಸೋತಿದ್ದೀನಿ. ಇಲ್ಲಿರೋದಕ್ಕೆ ಇವತ್ತಿನ ಗೆಲುವಾಗಿರ್ಬೋದು ಗೊತ್ತಿಲ್ಲ. ಸಾಕಷ್ಟು ಸರಿ ಸೋತಿರುವಂಥದ್ದನ್ನು ನಾವು ಗಮನಿಸ್ತೀನಿ. ನಾನು 98ರಲ್ಲಿ ನಾನು ನನ್ನ ಕೆಲಸವನ್ನು ಶುರು ಮಾಡಿದ್ದು. 45 ನಿಮಿಷದಲ್ಲಿ ಒಂದು ಕವಿತೆ ಮುಗಿದೋಗ್ಬಿಡ್ತಿತ್ತು ಮಾತಾಡೋಕ್ಕೆ ಶುರು ಮಾಡಿದ್ರೆ. ಇವತ್ತು ಒಂದು ಕವಿತೆಯನ್ನು 3 ಗಂಟೆ ಅಲ್ಲ, 4 ಗಂಟೆ ಅಲ್ಲ, 5 ಗಂಟೆ ಅಲ್ಲ, 6 ಗಂಟೆ ಪಾಠ ಮಾಡುವಂಥ ಶಕ್ತಿ ಬಂದಿದೆ. ಅದು ಅನುಭವದ ಮುಖಾಂತರ, ಎಲ್ಲರ ಹಿರಿಯರ ಮುಖಾಂತರ ಅನ್ನುವಂಥದ್ದು. ಹಾಗೆ ಆ ಥರದ ರೀತಿಯಲ್ಲಿ ನಮ್ಮ ಅನುಭವವೇ ಕನ್ನಡಿ ಆಗುವಂಥದ್ದನ್ನು ನಾವು ಗಮನಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಅನುಭವವೇ ನಮ್ಮ ಕನ್ನಡಿ ಆಗುತ್ತೆ ಅನ್ನುವಂಥದ್ದು ಸಾಧ್ಯತೆ ಆಗುತ್ತೆ. ತುಂಬ ಚೆನ್ನಾಗಿ ಬರೆದಿದ್ದಾರೆ ಕವಿತೆಯನ್ನು. ಆದರೆ ಸಮಯದ ಅಭಾವ ಬೇರೆ ಇದೆ ಅನ್ನುವಂಥದ್ದು. ಆ ದೃಷ್ಟಿಯನ್ನು ಇಟ್ಕೊಂಡು ಗೆಳೆಯ ನಾಡಿಗವ್ರು ನೋಡ್ತಾ ಇರೋ ಒಂದು ದೃಷ್ಟಿಯಲ್ಲೇ ಗೊತ್ತಾಗುತ್ತೆ. ಮುಗಿಸಿ ಸಮಯ ಆಗ್ತಾ ಇದೆ. ಆದ್ದರಿಂದ ಇದಕ್ಕೆ ವಿರಾಮವನ್ನು ಕೊಟ್ಟು ನಿಮ್ಮ ಮಾತುಗಳನ್ನು ಮುಗಿಸಿ ಅನ್ನುವಂಥ ರೀತಿಯಲ್ಲಿ ನೋಡಿ. ಅವ್ರು ಹೇಳ್ತಾರೆ, ಒಂದೇ ಒಂದು ಭಾವತಂತು ಅರಿದ ಮೇಲೆ ಅನ್ನುವಂಥ ಒಂದು ಕವಿತೆಯಲ್ಲಿ ಹೇಳ್ತಾರೆ, ಕಂಡ ಕನಸು ಕೆನ್ನೆ ಮೇಲೆ ದಾರಿಯಾಗಿ ಹರಿದಿದೆ ಅಂತ. ಇಂಥ ಅದ್ಭುತವಾದಂಥ ಮಾತುಗಳನ್ನು ಹೇಳಿದ್ದಾರೆ. ಕಂಡ ಕನಸು ಕೆನ್ನೆ ಮೇಲೆ ದಾರಿಯಾಗಿ ಹರಿದಿದೆ ಅಂದರೆ ಕೆನ್ನೆ ಎಷ್ಟು ಇವತ್ತಿನ ಸಂದರ್ಭದಲ್ಲಿ ಕವಿಗಳಿಗೆ ಕೆನ್ನೆ ಎಷ್ಟು ಮುಖ್ಯ ಅನ್ನುವಂಥದ್ದು ಬಹಳ ಮುಖ್ಯ. ಯೌವನದಲ್ಲಿರುವಂಥ ವ್ಯಕ್ತಿಗಳಿಗೆ ಕೆನ್ನೆ ಯಾವ ಥರದ ರೀತಿಯಲ್ಲಿ ಆಗತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣೋದಕ್ಕೆ ಸಾಧ್ಯತೆ ಆಗುತ್ತೆ. ಸ್ನೇಹಿತರೆ, ಭಾಳ ಅದ್ಭುತವಾದಂಥ ಎಲ್ಲ ಪ್ರಕಾರಗಳಲ್ಲೂ, ಅಂದರೆ ಛಂದಸ್ಸಿನ ಎಲ್ಲ ಪ್ರಕಾರಗಳಲ್ಲೂ ಕನಸು ಕೆನ್ನೆ ಮೇಲೆ ಎನ್ನುವಂಥ ಕವಿತೆಯಲ್ಲಿ ತೆರೆದಿಟ್ಟಿದ್ದಾರೆ. ಭಾಳ ಅದ್ಭುತವಾದಂಥ ಕವಿತೆ. ನಿಮ್ಮೆಲ್ಲರ ಮನಸ್ಸು ಕುಸುಮವಾಗಲಿ, ನಿಮ್ಮೆಲ್ಲರ ಪ್ರತಿಭೆ ಬೇರೆಯವರಿಗೆ ಪರಿಮಾಣವಾಗಲಿ, ನಿಮ್ಮ ತಾಳ್ಮೆ ಇದೆಯಲ್ಲ ಅದು ನನಗೆ ಮಾತ್ರ ಅಲಂಕಾರವಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಭಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ